ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಲೋಕಸಭಾ ಸನ್ಮಾನ್ಯ ಶ್ರೀ ಡಿ. ಕೆ. ಸುರೇಶ್ ರವರ ಪರವಾಗಿ ರೋಡ್ ಶೋ ಏರ್ಪಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀ ರಮೇಶ್ ಗೌಡ್ರು, ಶ್ರೀ ಪಾರ್ಥ ಸ್ವಾರ್ಥಿ, ಶ್ರೀ ಹನುಮಂತ ಗೌಡ್ರು, ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಸೇರಿ ಲಗ್ಗೆರೆ ವಾರ್ಡ್ನಲ್ಲಿ ರೋಡ್ಸ್ ಯಶಸ್ವಿಯಾಗಿ ನಡೆಯಿತು. ಎಲ್ಲ ನಮ್ಮ ಮತಬಾಂಧವರು ನಾನು ಒಂದೇ ಒಂದು ನನ್ನ ಮೇಲೆ ಕೇಳ್ಕೊತೀನಿ. ಒಂದು ಮನೆಯಲ್ಲಿ ಒಬ್ಬ ಯಜಮಾನ ಕರೆಕ್ಟ್ ಆಗಿದ್ದರೆ ಮನೆ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ಒಂದು ಊರು ಕರೆಕ್ಟ್ ಆಗಿತ್ತು ಅಂತ ಒಂದು ಊರು ಸಮೃದ್ಧಿಯಾಗಿರಬೇಕು ಅಂದರೆ ಒಬ್ಬ ಲೀಡ್ರ್ ಇಂಪಾರ್ಟೆಂಟ್ ಆಗ್ತಾನೆ. ಹಾಗೆ ಒಂದು ಕಾನ್ಸ್ಟಿಟ್ಯೂನ್ಸಿ MP ಕಾನ್ಸ್ಟಿಟ್ಯೂನ್ಸಿ ಚೆನ್ನಾಗಿರಬೇಕು ಅಂತಂದರೆ ಅದು ಒಬ್ಬ ಸಂಸದರು ಕ್ಯಾಲ್ಕುಲೇಟ್ ಆಗ್ತಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನಮ್ಮ ಮತಬಾಂಧವರಲ್ಲಿ ಕೈ ಮುಗಿದು ಕೇಳ್ಕೊತೀವಿ, ಇಂಥ ಒಬ್ಬ MP ನಾವೆಲ್ಲರೂ ಕೂಡ ಅತಿ ಹೆಚ್ಚು ಲೀಡ್ಗಳಿಂದ ಗೆಲ್ಲದಂತೂ 100% ಫಿಕ್ಸ್. ಅದರಲ್ಲೇನು ಡೌಟೇ ಇಲ್ಲ, ನಮ್ಗೆ ಯಾವುದೇ ರೀತಿ ಡೌಟ್ ಇಲ್ಲ. ಕೆಲವ್ರಿಗೆಲ್ಲ ಸುಮ್ಮನೆ ಏನೋ ಊಹಾಪೋಹಗಳು ಇರ್ತದೆ, ಅದು ಅವ್ರವ್ರ ಪಾರ್ಟಿಗಳಲ್ಲಿ ಅವ್ರವ್ರು ಮಾಡ್ಕೊಳ್ಳೋದೇನು ತಪ್ಪಲ್ಲ. ಈಗ ನಾವು ಗೆಲ್ತೀವಿ ಅಂತೀವಿ, ಇನ್ನೊಬ್ರು ಯಾವುದೋ ಆಮ್ ಆದ್ಮಿ ಪಾರ್ಟಿ ಅಂತ ಬರ್ತಾರೆ, ಪಾಪ ಅವ್ರಿಗಿಲ್ಲಿ ಇದೇ ಇರಲ್ಲ, ಅವರು ಕೂಡ ಗೆಲ್ತೀನಿ ಅಂತಾರೆ. ಹಂಗಾಗಿ ಅಲ್ಲ, ನಾನು ವಿಚಾರನ ತಮಗೆ ವಿನಿಮಯ ಮಾಡಕ್ಕೆ ಬಂದೆ. ಯಾವುದೋ ಪರ್ಕೆ ಹಿಡ್ಕೊಂಬರ್ತಾರೆ, ಅವ್ರು ನಾನು ಗೆಲ್ತೀನಿ ಅಂತ ಬರ್ತಾರೆ, ಪಾಪ ಅವ್ನು ಸೋಲಿ ಅಂತ ಯಾವುದೇ ಒಬ್ಬ ರಾಜಕಾರಣಿ ಬರಲ್ಲ. ಹಾಗಾಗಿ BJP ಅವರು ಎಲ್ಲೋ ಒಂದು ಕಡೆ ಅವರು ನಾವು ಗೆಲ್ತೀವಿ, ಯಾವುದೋ ಒಂದು ಹೊಡೆಯುತ್ತೆ ಲಾಟ್ರಿ ಅಂದ್ಕೊಂಡಿದ್ದಾರೆ. ಈ ಲಾಟ್ರಿ ಹೊಡೆಯೋಂಥ ಕೆಲಸ ಇಲ್ಲ. ಇಲ್ಲಿ ಕೆಲಸ ಮಾಡಿದರೆ ಕೂಲಿ ಸಿಗೋ ಅಂಥ ಕೆಲಸ ನಮ್ಮ ಸಂಸದರು ನಿಜವಾದಂಥ ಕೂಲಿ ಮಾಡಿದ್ದಾರೆ. ಈ ಕಾನ್ಸ್ಟಿಟ್ಯೂನ್ಸಿಲಿ ಅವ್ರ ವ್ಯಾಪ್ತಿಲಿ MP ವ್ಯಾಪ್ತಿಲಿ ಅವ್ರು ಕೂಲಿ ಕೊಡ್ತಾರೆ. ಜನ ಕೂಲಿ ಮಾಡಿದಂಥ ಸಂದರ್ಭದಲ್ಲಿ ಕೂಲಿ ಕೊಡಲಿಲ್ಲ ಅಂತ ಅಂದರೆ ಏನು ಹೇಳ್ತಾರೆ ಒಬ್ಬ ಯಜಮಾನನ್ನ. ಹಂಗೆ ನಮ್ಮ ಎಲ್ಲ ಮತದಾರರು ಕೂಡ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ಕೊತೀನಿ. ಒಬ್ಬ ಒಳ್ಳೆ ಕೆಲಸಗಾರ, ಒಬ್ಬ ಒಳ್ಳೆ ಕೂಲಿ ಮಾಡಿದ ನಮ್ಮ ಸಂಸದರು, ದಯಮಾಡಿ ತಾವೆಲ್ಲರೂ ಕೂಡ ಅತಿ ಹೆಚ್ಚು ಮತಗಳನ್ನ ಹಾಕುವ ಮೂಲಕ ಅತಿ ಹೆಚ್ಚು ಲೀಡು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಧ್ವನಿಯಾಗಿ ನಿಲ್ಲಬೇಕು ಅಂದರೆ ಒಬ್ಬ ಸಂಸದನ್ನು ಅತಿ ಹೆಚ್ಚು ಮತದಿಂದ ನೀವು ಆಯ್ಕೆ ಮಾಡಿದಾಗ ಮಾತ್ರ ನಿಮಗೆ ಅದೊಂದು ಕೃತಜ್ಞತೆ ಭಾವ ಸಿಗುತ್ತೆ ಅಂತ ನಾನಾರು ಭಾವಿಸ್ತಾ ತಾವೆಲ್ಲರೂ ಕೂಡ ಮತ್ತೊಮ್ಮೆ ಕೈ ಜೋಡಿಸಿ ಮಗದೊಮ್ಮೆ ಒಬ್ಬ ಯುವಕನಾಗಿ, ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಲೀಡ್ರಾಗಿ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಕೇಳ್ಕೊತೀನಿ, ತಾವೆಲ್ಲರೂ ಕೂಡ ದಯಮಾಡಿ ಮತ ಹಾಕಿ ಹೇಳಿ. ಹಾಗಾಗಿ ನಮ್ಮ MP ಕೂಡ ವಿಶೇಷವಾಗಿ ಎಲ್ಲ ಭಾಗಗಳಲ್ಲೂ ಕೂಡ ಅವರು ಬಂದು ಇಲ್ಲಿನ ಕಾಮಗಾರಿಗಳಾಗಿರ್ಬೋದು, ಇಲ್ಲಿನ ಕೆಲಸಗಳಾಗಿರ್ಬೋದು, ಇಲ್ಲಿಂದ ಏನೋ ಕಳ್ಳತನಗಳು ನಡೀತಿತ್ತು ಹಿಂದೆ, ಏನು ಸರ್ಕಾರಿ ವಿಚಾರಗಳಲ್ಲಿ ಎಷ್ಟೋ ಗ್ರ್ಯಾಂಟ್ಗಳಾಗಿ ಅದು ಕೆಲಸಗಳಾಗದಿರೋಂಥ ಸಂದರ್ಭಗಳನ್ನೆಲ್ಲ ಗುರುತಿಸಿ ಅವಕ್ಕೆಲ್ಲ ಚಾಲನೆ ಕೊಡೋಂಥ ಕೆಲಸಗಳನ್ನು ಕೂಡ ನಮ್ಮ ಸಂಸದರು ಮಾಡಿದ್ದಾರೆ. ಹಾಗಾಗಿ ಏನು ಇವತ್ತು ಸಂಸದರು ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ, ನಮಗೇನಂತಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು. DK ಸುರೇಶ್ ಅಣ್ಣನ ಕೆಲಸ ಅಂತಂದರೆ ಅವರೊಬ್ಬರು ಕೆಲಸಗಾರರು ಅಂತಲೇ ಕರೀತಾರೆ ಬಿಟ್ಟರೆ ಅವ್ರನ್ನ ಬೇರೆ ರೀತಿ ಯಾರು ಕೂಡ ಅವರು ಮಾತು ಸ್ವಲ್ಪ ಗಟ್ಟಿ ದನಿಲಿರ್ಬೋದು. ಪ್ರತಿಯೊಬ್ಬ ಮನುಷ್ಯ ಗಟ್ಟಿ ದನಿಲಿ ಯಾರು ಮಾತಾಡ್ತಾರೆ ಅವ್ರು ಯಾವತ್ತೂ ಕೂಡ ಮನಸ್ಸಲ್ಲಿ ಯಾವುದೇ ಥರ ಭಾವನೆಗಳಿಲ್ಲ. ಅವರು ಕೆಲಸದ ಪರವಾಗಿರ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಒಬ್ಬರು ಕರ್ನಾಟಕದ ಪರವಾಗಿ 28 MP ಒಬ್ಬ ಫಿಟ್ ಕ್ಯಾಂಡಿಡೇಟ್, ಒಬ್ಬ ಮೆಂಬರ್ ಅಂತಂದರೆ ಅದು ಸನ್ಮಾನ್ಯ DK ಸುರೇಶ್ ಅಣ್ಣ ಅವರು. ಲೋಕಸಭಾ ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರ ಪರವಾಗಿ ಎಲ್ಲ ನಮ್ಮ ಮುಖಂಡರು, ಪಾರ್ಥ ಗೌಡ್ರು ಇರ್ಬೋದು, ನಾರಾಯಣ ಇರ್ಬೋದು, ಸಿದ್ದೇಗೌಡ ಇರ್ಬೋದು, ರವಿಕುಮಾರ್ ಇರ್ಬೋದು, ನಮ್ಮ ಹನುಮೇಗೌಡ ಇರ್ಬೋದು, ಪಟೇಲ್ ಇರ್ಬೋದು, ದೇವರಾಜ್ ಇರ್ಬೋದು, ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಇವತ್ತು ಲಗ್ಗೆರೆಯ ಭಾಗದಲ್ಲಿ ಕ್ಯಾಂಪೇನ್ ಮಾಡಿ ಇವತ್ತು ಕೊನೆಯ ದಿನ ಏನು ಬಹಿರಂಗ ಪ್ರಚಾರ ಮುಕ್ತಾಯಗೊಳ್ಳುತ್ತಿದೆ. ಅದರಿಂದ ಎಲ್ಲ ಮುಖಂಡರು ಒಂದು ಕಡೆ ಸೇರಿ ನಾವು ಬಹಿರಂಗ ಪ್ರಚಾರವನ್ನು ಈ ಕ್ಷಣದಿಂದ ನಿಲ್ಲಿಸಿದ್ದೇವೆ. ಮತ್ತು ನಾಳೆ ನಾವು ಮನೆಗೆ ಹೋಗಿ ಮತ ಬಾಂಧವರಲ್ಲಿ ನಾವು ಏನಿದೆ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಇದೇ 26ನೇ ತಾರೀಕು ಅವ್ರ ಹಕ್ಕನ್ನು ಚಲಾಯಿಸೋದಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹಕ್ಕನ್ನು ಚಲಾಯಿಸಿ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ. ಯೂತ್ಸಿಗೆ ಕೆಲವು ಜನ ಎಲ್ಲ ಹೋಗ್ತಾರೆ ಯೂತ್ಸು ಕೆಲವು ಜನ ಬಂದು ಓದ್ತಾಯಿಲ್ಲ, ಅವ್ರಿಗೆ ಏನು ಹೇಳುತ್ತೆ? ನಾವು ಅವ್ರಿಗೆಲ್ಲ ಹೇಳಿದ್ದೀವಿ, ಏನಾದರೂ ನಿಮ್ಮ ಹಕ್ಕು ನಿಮ್ಮ ಇದು, ನೀವು ಹಕ್ಕನ್ನು ಯಾವುದೇ ಕಾರಣಕ್ಕೂ 26ನೇ ತಾರೀಕು ನೀವು ಹಕ್ಕು ಚಲಾಯಿಸಿ ಮತ್ತು ತದನಂತರ ಊರಿಗೆ ಹೋಗಿ ಅಂತ ಹೇಳಿ ನಾವು ಆಮೇಲೆ ತಮ್ಮ ವಾರ್ಡಲ್ಲಿ ಸೀನಿಯರ್ ಸಿಟಿಸನ್
ಬರೋಕ್ಕಾಗೋದಿಲ್ಲ ಅಂಥದ್ರಿಗೆ ಏನೇನೋ ವ್ಯವಸ್ಥೆ ಈಗಾಗಲೇ ನಮ್ಮ ಮುಖಂಡರುಗಳೆಲ್ಲ ಈಗಾಗಲೇ 85 ವರ್ಷ ಮೇಲ್ಪಟ್ಟದವರಿಗೆ ಇವಾಗಲೇ ಮನೆಗೆ ಬಂದು ಆಲ್ರೆಡಿ ವೋಟ್ ಹಾಕ್ಸಿದ್ದಾರೆ. ಈಗ 70 ವರ್ಷ 60 ವರ್ಷ ಕೈಲಾಗದಿದ್ರು ಹ್ಯಾಂಡಿಕ್ಯಾಪ್ಸ್ ಎಲ್ಲ ನಾವು ಅವೆಲ್ಲ ವೆಹಿಕಲ್ ವ್ಯವಸ್ಥೆ ಮಾಡಿದ್ದೀವಿ. ಅವರ ನಮ್ಮ ಮುಖಂಡರು ಬೂತ್ ಮಟ್ಟಕ್ಕೆ ಕರೆತಂದು ಅವ್ರ ಹತ್ರ ವೋಟ್ ಹಾಕಿಸಿ ಅವ್ರನ್ನ ಮನೆಗೆ ಸೇಫ್ಟಿ ಕರ್ಕೊಂಡೋಗಿ ಬಿಡೋಂಥ ಕಾರ್ಯಕ್ರಮ ನಾವು ಎಲ್ಲ ನಮ್ಮ ಮುಖಂಡರುಗಳು ಇಟ್ಕೊಂಡಿದ್ದೀವಿ. ಎಷ್ಟು ಲೀಡಲ್ಲಿ ನೀವು ಗೆಲ್ಸ್ಕೊಂಬಂದು ನಾವು ನಮ್ಮ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ನಮಗೆ ಈ ಸಲ ಹೋದ ಸಲ 1,16,16,000 ವೋಟ್ ಬಿದ್ದಿತ್ತು. ಈ ಸಲ ನಮ್ಮ ಆರ್ ನಗರದಲ್ಲಿ 1.5 ಲಕ್ಷಕ್ಕೂ ಅಧಿಕ ಹೆಚ್ಚು ವೋಟ್ಗಳು ಬೀಳ್ತವೆ ಅಂತ ನಮ್ಮ ಕಾಂಗ್ರೆಸ್ ಮುಖಂಡರ ನಿಮ್ಮ ಮೀಡಿಯಾದಿಂದ ಗೊತ್ತಾಗಿದೆ, ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಗಿದೆ. ಪ್ರತಿ ಗಲ್ಲಿ ಮನೆಗೂ ಒಂದು 4-5 ಟೈಮು ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ಮುಖಂಡರುಗಳು ಹೋಗಿದ್ದಾರೆ. ಇವತ್ತು ದಿವಸ 1.5 ಲಕ್ಷ ಲೀಡಿಗೂ ರಾಜರಾಜೇಶ್ವರಿ ನಗರದಲ್ಲಿ 1.5 ಲಕ್ಷ ವೋಟ್ ಬಿಡ್ತೇವೆ ಅಂತ ನಮ್ಮ ಭಾವನೆ.